ಬೀದರ್ ಜಿಲ್ಲೆಯಲ್ಲಿನ ಒಂದು ಸ್ಲಂ ಬೋರ್ಡ್ನಲ್ಲಿ ಭ್ರಷ್ಟಾಚಾರ ಬೆಳಕಿಗೆ ಬಂದಿದೆ. ಇದು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಎಲ್ಲ ನಕಲಿ ಬಿಲ್ಲು ಎಲ್ಲವನ್ನ ಮಾಡಿಕೊಂಡು ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸ್ಲಂ ಬೋರ್ಡ್ ಮನೆ ನಿರ್ಮಾಣದಲ್ಲಿ ಭಾರಿ ಮಹಾ ಭ್ರಷ್ಟಾಚಾರ ಬೆಳಕಿಗೆ ಬಂದಿದೆ. 32 ಕೋಟಿ ರೂಪಾಯಿ ವಸತಿ ಯೋಜನೆಯಲ್ಲಿ ಅಕ್ರಮದ ವಾಸನೆ ಮೂಗಿ ಬಡಿತಾ ಇದೆ. 32 ಕೋಟಿ ರೂಪಾಯಿಯ ವಸತಿ ಯೋಜನೆ ಇದು. ಆದರೆ ಇದರಲ್ಲಿ ಭಾರಿ ಅಕ್ರಮ ನಡೆದಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಡಿಡಿ ಕಟ್ಟಿ 3 ವರ್ಷವಾದರೂ ಕೂಡ ಯಾರಿಗೂ ಮನೆ ಸಿಕ್ಕಿಲ್ಲ. ಬೀದಿಗೆ ಬಿದ್ದಿರುವಂತಹ ಭಾಗ್ಯಹೀನ ಫಲಾನುಭವಿಗಳು ಇವತ್ತು ಸಿಗುತ್ತೆ ಮನೆ, ನಾಳೆ ಸಿಗುತ್ತೆ ಮನೆ ಅಂತ ಕಾಯ್ತಾ ಇದ್ದಾರೆ. ಆದರೆ ದುಡ್ಡು ಭ್ರಷ್ಟರ ಪಾಲಾಗ್ತಾ ಇದೆ. 32 ಕೋಟಿ ರೂಪಾಯಿ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬರ್ತಾ ಇದೆ. ಬೀದರ್ ಜಿಲ್ಲೆ ಚಿಟ್ಟಗುಪ್ಪ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ನಲ್ಲಿ ಸ್ಕ್ಯಾಮ್ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬಯಲಾಗ್ತಾ ಇದೆ ಅಧಿಕಾರಿಗಳ ಕರಾಳ ಮುಖ. ಮನೆ ಕಟ್ಟದೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಮನೆನೇ ನಿರ್ಮಾಣ ಆಗಿಲ್ಲ, ಆದರೆ ಬಿಲ್ ಮಾತ್ರ ನಕಲಿ ಸೃಷ್ಟಿ ಮಾಡಿದ್ದಾರೆ. ಅಸಲಿ ಮನೆ ಕಟ್ಟಿರುವ ಒಂದು ಮಾತು, ಆದರೆ ನಕಲಿ ಬಿಲ್ಲು ಅಂದರೆ ಮನೆನೇ ಕಟ್ಟಿಲ್ಲ ಆದರೂ ಕೂಡ ನಕಲಿ ಬಿಲ್ ಸೃಷ್ಟಿ ಮಾಡಿ ಹಣ ಪೀಕಿದ್ದಾರೆ. ಕೋಟಿ ಕೋಟಿ ಹಣ ಗುಳು ಮಾಡಿದ್ರ ಗುತ್ತಿಗೆದಾರರು. 545 ಮನೆಗಳು ಮಂಜೂರಾಗಿದ್ರು ಕೂಡ ಅರ್ಧಕ್ಕೆ ಕಾಮಗಾರಿ ನಿಂತಿದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಮನೆ ಇಲ್ಲದವರು, ಸೂರು ಇಲ್ಲದವರು ತಮಗೆ ಸಿಗಬೇಕಾಗಿದ್ದಂತಹ ಮನೆ ಏನಿತ್ತು ಅದರ ಒಂದು ತಾವು ಕಟ್ಟಿರುವಂತಹ ಡಿಡಿ ಅದರ ಪ್ರತಿಯನ್ನ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ನೋಡಿ, ಡಿಡಿ ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಯಾವ ಕಾಮಗಾರಿ ಪೂರ್ತಿಯಾಗಿ ಮನೆ ಸಿಗಬೇಕಾಗಿತ್ತು ಅದು ಮಾತ್ರ ಸಿಕ್ಕಿಲ್ಲ. ಆದರೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಎಲ್ಲ ಹಣ ಹೊಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬಡವರ ಕನಸಿಗೆ ಅಧಿಕಾರಿಗಳು ಕೊಳ್ಳಿ ಇಟ್ಟಿದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಇನ್ನು ಲಕ್ಷ ಲಕ್ಷ ಹಣ ಕಟ್ಟಿದ್ದಾರೆ, ಆದ್ರೆ ಮನೆ ಮಾತ್ರ ಸಿಕ್ಕಿಲ್ಲ. ಸ್ವಂತ ಖರ್ಚಿನಲ್ಲಿ ಈಗ ಜನ ಮನೆ ಕಟ್ಕೊಳ್ತಾ ಇದ್ದಾರೆ. ಮನೆ ಸಿಗದೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಫಲಾನುಭವಿಗಳು. ಮಕ್ಕಳ ಮದುವೆ ಮಾಡಬೇಕು, ಆದ್ರೆ ಆ ದುಡ್ಡು ಈಗ ಮನೆಗೆ ಖರ್ಚು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರಿಗಳಿಂದಾಗಿ, ಯಾರು ಲೂಟಿ ಮಾಡಿದ್ದಾರೆ ಅಂತಹ ಕಳ್ಳರಿಂದಾಗಿ ಈಗ ತಮ್ಮ ಮನೆ ಮಕ್ಕಳ ಮದುವೆಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇತ್ತ ಮನೆಯೂ ಇಲ್ಲ, ಮತ್ತೊಂದು ಕಡೆ ಮಕ್ಕಳ ಮದುವೆಗೂ ಸಮಸ್ಯೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡವರ ಬದುಕು ಬರ್ಬಾದಾಗಿ ಹೋಗಿದೆ. ತಳಪಾಯ ಹಾಕಿದ್ದಾರೆ, ಆದರೆ ಮನೆ ಕಟ್ಟಿಲ್ಲ. ಕೇವಲ ತಳಪಾಯವನ್ನು ಹಾಕಿ ಅಡಿಪಾಯ ಹಾಕಿ ಗುತ್ತಿಗೆದಾರರು ಕೈ ತೊಳ್ಕೊಂಡಿದ್ದಾರೆ. ಕೇಳೋಕೆ ಹೋದ್ರೆ ಯಾರಿಗೂ ಸಿಗ್ತಾ ಇಲ್ಲ ಅಂತ ಜನರು ಅಳಲು ತೋಡ್ಕೊಳ್ತಾ ಇದ್ದಾರೆ. 6 ಲಕ್ಷದ ಮನೆಗೆ 1 ಲಕ್ಷ ಡಿಡಿ ಕಟ್ಟಿದ್ರು ಕೂಡ ಮೋಸ ಮಾಡಿದ್ದಾರೆ. ನೋಡಿ, 6 ಲಕ್ಷ ರೂಪಾಯಿ ಮನೆ ಇದು, ಆದರೆ 1 ಲಕ್ಷ ರೂಪಾಯಿ ಡಿಡಿ ಕಟ್ಟಿಸ್ಕೊಂಡಿದ್ದಾರೆ. ಡಿಡಿ ಕಟ್ಟಿದ್ದಾರೆ, 1 ಲಕ್ಷ ರೂಪಾಯಿ ದುಡ್ಡು ಡಿಡಿ ಕಟ್ಟಿದ್ದಾರೆ, ಆದರೂ ಕೂಡ ಈವರೆಗೂ ಮನೆ ಕಟ್ಕೊಟ್ಟಿಲ್ಲ. ಸರ್ಕಾರದ ಯೋಜನೆಗೆ ಭ್ರಷ್ಟಾಚಾರದ ತುಕ್ಕು ಹಿಡಿದಿದೆಯಾ? ಭ್ರಷ್ಟಾಚಾರದ ತುಕ್ಕು ಹಿಡಿದು ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆಯಾ? ಕೂಲಿ ಮಾಡಿ ಕಟ್ಟಿದಂತಹ ದುಡ್ಡ್ರಿ ಅದು, ಅದಕ್ಕೂ ಬೆಲೆ ಇಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕಲ್ವೇ? ಸರ್ಕಾರ ಏನು ಮಾಡ್ತಾ ಇದೆ? ಜೊತೆಗೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಭ್ರಷ್ಟರ ಜೊತೆಗೆ ಕೈ ಜೋಡಿಸ್ಕೊಂಡು ಇಂತಹ ಅಕ್ರಮಗಳಿಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಜನ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಮಕ್ಕಳ ಮದುವೆ ಮಾಡ್ಬೇಕ್ರಿ ನಾವು, ಆದರೆ ಅದೇ ದುಡ್ಡಂತಂದಿಗೆ ನಾವು ಮನೆಗೆ ಹಾಕ್ತಾ ಇದ್ವಿ. ಎಲ್ಲಿಗೆ ಹೋಗೋಣ ನಾವು? ಯಾರಿಗೆ ನ್ಯಾಯ ಕೇಳೋಣ? ಕೇಳೋದಕ್ಕೆ ಯಾರೂ ಇಲ್ಲ. ನಮ್ಮ ನೋವನ್ನು ಆಲಿಸೋದಕ್ಕೂ ಕೂಡ ಯಾರೂ ಇಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ತುಕ್ಕು ಹಿಡಿದಿರುವಂತಹ ಒಂದು ತಗಡೇನಿದೆ ಅದನ್ನ ಜೋಡಿಸಿ ಮನೆ ಕಟ್ಕೊಳ್ತಾ ಇದ್ದಾರೆ, ಮನೆ ಮಾಡ್ಕೊಳ್ತಾ ಇದ್ದಾರೆ ಬಡವರು. ವಾಸ ಮಾಡಲೇಬೇಕಲ್ವೇ? ಇನ್ನು ಸರ್ಕಾರದ ಯೋಜನೆಗೆ ಭ್ರಷ್ಟಾಚಾರದ ತುಕ್ಕು ಏನಾದರೂ ಹಿಡಿದೋಯ್ತಾ? ಕೂಲಿ ಮಾಡಿ ಕಟ್ಟಿದ ಹಣಕ್ಕೆ ಬೆಲೆ ಇಲ್ವಾ? ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಜನ ಕೆಂಡಾಮಂಡಲರಾಗಿದ್ದಾರೆ. ಅಧಿಕಾರಿಗಳ ಕೃಪಾ ಕಟಾಕ್ಷ ಇದೆ ಇದಕ್ಕೆ. ಅಧಿಕಾರಿಗಳು ಕೂಡ ಅವರ ಜೊತೆ ಕೈ ಜೋಡಿಸಿದ್ದಾರೆ, ಭ್ರಷ್ಟರ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಮಾಹಿತಿ ಕೇಳೋದಕ್ಕೆ ಹೋದ್ರೆ ಆಫೀಸ್ ಪೂರಾ ಖಾಲಿ ಖಾಲಿ, ಆಫೀಸ್ನಲ್ಲಿ ಯಾರು ಇಲ್ಲ. ಫ್ರೀಡಂ ಟಿವಿಗೆ ಉತ್ತರಿಸಬೇಕಾದಂತಹ ಅಧಿಕಾರಿಗಳು ಎಲ್ಲರೂ ಎಸ್ಕೇಪ್ ಆಗಿದ್ದಾರೆ. ಕಳ್ಳರೇನ್ರಿ ನೀವು? ಕಳ್ಳರು, ದರೋಡೆಕೋರರು ಕೂಡ ಈ ರೀತಿಯ ಆಫೀಸ್ ಬಿಟ್ಟು ಓಡೋಗೋದಿಲ್ಲ. ಆದರೆ ನೀವು ದರೋಡೆ ಮಾಡಿರುವ ಹಾಗೆ, ಕಳ್ಳರ ಹಾಗೆ, ಕೊಲೆ ಸುಲಿಗೆ ಮಾಡಿರೋರ ಹಾಗೆ ಆಫೀಸೇ ಬಿಟ್ಟು ಓಡೋಗ್ತೀರಂದ್ರೆ ನಾಚಿಕೆ ಆಗೋದಿಲ್ವಾ ನಿಮಗೆ? ಸಾಂದರ್ಭಿಕ ರಜೆ ನೆಪ ಹೇಳಿಕೊಂಡು ಜವಾಬ್ದಾರಿಯಿಂದ ನುಣುಚ್ಕೊಂಡಿದ್ದಾರೆ ಅಧಿಕಾರಿಗಳು. ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಪತ್ತೆನೇ ಇಲ್ಲ, ಎಲ್ಲಿದ್ದಾರೆ ಅದು ಕೂಡ ಗೊತ್ತಿಲ್ಲ. ಆಯುಕ್ತ ಟಿ ರಾಘವೇಂದ್ರ ಅವರು ಕೂಡ ಕಚೇರಿಯಲ್ಲಿ ಕಾಣಿಸ್ಲೇ ಇಲ್ಲ. ಮತ್ತೆ ಯಾಕ್ರಿ ಇಲಾಖೆ ಬೇಕು, ಯಾಕ್ರಿ ಕಚೇರಿ ಬೇಕು? ಇದೆಲ್ಲ ಯಾವ ಕಾರಣಕ್ಕಾಗಿ, ಯಾವ ಘನಂದಾರಿ ಕೆಲಸಕ್ಕೆ?
ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸಂಪೂರ್ಣ ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ನಕಲಿ ಬಿಲ್ ಸೃಷ್ಟಿ ಮಾಡಿ ವಂಚನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ಮೋಸಕ್ಕೆ ಕುಟುಂಬ ಕಂಗಾಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಹೋಗಿದ್ರು ಸಾಹಿಲ್. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ. 2023-2024 ಸಾಲಿನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮಂಜೂರಾಗಿದ್ದಂತಹ 545 ಮನೆಗಳು, ಆ ಪೈಕಿ ಎಷ್ಟು ಮನೆಗಳಾಗಿದೆ, ಎಷ್ಟು ಮನೆಗಳಾಗಿಲ್ಲ, ಅದರಲ್ಲೂ ಕೂಡ ನಾವಿವತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಪ್ರಧಾನ ಕಚೇರಿಯಲ್ಲಿದ್ದೀವಿ. ಬೀದರ್ನ ಒಂದು ಚಿಟಗುಪ್ಪ ಎನ್ನುವಂಥ ಪಟ್ಟಣದಲ್ಲಿ ಬಡಪಾಯಿ ಕುಟುಂಬ, ಅವರು ಕೂಡ ಫಲಾನುಭವಿಗಳೇ, 1 ಲಕ್ಷ DDಯನ್ನು ಡಿಪಾಸಿಟ್ ಮಾಡಿದ್ದಾರೆ. ಆದರೆ ಅವರ ಮನೆ ಈವರೆಗೂ ಕೂಡ ಕಂಪ್ಲೀಟ್ ಅಲ್ಲ, ಅಪರಿಪೂರ್ಣ ಸ್ಥಿತಿಯಲ್ಲೇ ಬಿಲ್ ಕ್ಲೇಮ್ ಮಾಡ್ಕೊಂಡಿದ್ದಾರೆ ಕೆಲ ಗುತ್ತಿಗೆದಾರರು. ಆದರೆ ಕನ್ಸ್ಟ್ರಕ್ಷನ್ ಪೂರ್ಣಗೊಳ್ಳುವ ಮುನ್ನವೇ ಹೆಂಗೆ ಅವರು ಬಿಲ್ಲನ್ನು ಮಂಜೂರು ಮಾಡ್ಕೋತಾರೆ? ಇದಕ್ಕೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹೆಂಗೆ ಅವಕಾಶ ಕೊಡ್ತು? ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಕಾರಣ ಇವತ್ತು ಫ್ರೀಡಮ್ ಟಿವಿ ವಿಸ್ತೃತವಾದಂತಹ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಬಡಪಾಯಿ ಕುಟುಂಬ 6 ಲಕ್ಷವನ್ನ ಖರ್ಚು ಮಾಡಿಕೊಂಡು ಸರ್ಕಾರ ಕಟ್ಟಬೇಕಾಗಿದ್ದ ಮನೆ, ಆದರೆ ಇವತ್ತು ಆ ಫಲಾನುಭವಿಗಳು ತಮ್ಮ ಕುತ್ತಿಗೆಯಲ್ಲಿದ್ದಂತಹ ತಾಳಿ ಮಾರ್ಕೊಂಡು ಮನೆ ಕಟ್ಟಿದ್ದಾರೆ. ಹಾಗಾದ್ರೆ ಸ್ವಂತ ಖರ್ಚಿನಲ್ಲಿ ಫಲಾನುಭವಿಗಳೇ ತಮ್ಮ ಮನೆಯನ್ನ ಕಟ್ಟಿಕೊಳ್ಳಬೇಕಾದ ಅನಿವಾರ್ಯ ಸ್ಥಿತಿ ನಮ್ಮ ಕರ್ನಾಟಕದ ಕನ್ನಡಿಗರ ಪರಿಸ್ಥಿತಿ. ಆದರೆ ನಿಜಕ್ಕೂ ಕೂಡ ಇದಕ್ಕೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನಂತ ಉತ್ತರ ಕೊಡುತ್ತೆ? ಇವತ್ತು ಈ ಪ್ರಧಾನ ಕಚೇರಿಗೆ ಬಂದ್ವಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಪ್ರತಿಕ್ರಿಯೆಯನ್ನ ಪಡೆಯೋದಕ್ಕೆ. ಆದರೆ ಸಾಂದರ್ಭಿಕ ರಜೆಯ ಕಾರಣ ಅಧಿಕಾರಿಗಳು ಕಚೇರಿಯಲ್ಲಿಲ್ಲ. ಸೊ ಇವತ್ತು ಆ ಫಲಾನುಭವಿಗಳು ಫ್ರೀಡಮ್ ಟಿವಿಯ ಜೊತೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. 6 ಲಕ್ಷ ಖರ್ಚು ಮಾಡಿ ನಿಮಗೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತು. ಅದರ ಭಾಗವಾಗಿ ನಾವು 1 ಲಕ್ಷ DDಯನ್ನು ಕಟ್ಟಿದ್ದೇವೆ. ಆದರೆ ಕೆಳಗೊಂದು ಫೌಂಡೇಶನ್, ಮೇಲೊಂದು ಮೇಲ್ಛಾವಣಿ, ಇದು ಬಿಟ್ಟರೆ ಯಾವ ಕೆಲಸವೂ ನಡೆದಿಲ್ಲ. ಒಬ್ಬ ಮನುಷ್ಯರು ಆ ಮನೆಯೊಳಗೆ ಜೀವಿಸೋ ತರಹದ ಅವಕಾಶ ಆ ಮನೆಯಲ್ಲಿಲ್ಲ, ಕಾರಣ ಅದು ಅಪರಿಪೂರ್ಣ. ಸೊ ಅಪರಿಪೂರ್ಣ ಇದ್ದಂತಹ ನೋಡಿ 34 ಕೋಟಿ ಬೃಹತ್ ಯೋಜನೆ ಅದು. ಹಾಗಾದ್ರೆ ಇದರಲ್ಲಿ ಏನಾದರೂ ಅಕ್ರಮ ನಡೆದಿದ್ದ? ಇದರಲ್ಲಿ ಏನಾದರೂ ಗುತ್ತಿಗೆದಾರ ಏನು ಅಕ್ರಮ ಬೆಸಗಿದ್ದಾರಾ? ಈ ಎಲ್ಲದರ ಬಗ್ಗೆಯೂ ಕೂಡ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳನ್ನ ಇವತ್ತು ಸ್ವತಃ ಭೇಟಿ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ವಿ. ಆದರೆ ಸಾಂದರ್ಭಿಕ ರಜೆ ಕಾರಣ ಅಥವಾ ಬೇರೆ ಬೇರೆ ಸರ್ಕಾರ ಕೊಟ್ಟಂತಹ ಬೇರೆ ಬೇರೆ ಜವಾಬ್ದಾರಿಯ ಭಾಗವಾಗಿ ಅಧಿಕಾರಿಗಳು ಹೊರಗೋಗಿದ್ದಾರೆ. ಸೊ ಈ ಫಲಾನುಭವಿಗಳಿಗೆ ನ್ಯಾಯ ಸಿಗಬೇಕು. ಅವರ ಸ್ವಂತ ಖರ್ಚಿನಲ್ಲಿ ಜಮೀನು ಮಾರ್ಕೊಂಡು ನಾವು ಮನೆ ಕಟ್ಟುವ ಸ್ಥಿತಿಗೆ ಬಂದಿದ್ವಿ. ಹಾಗಾದ್ರೆ ಸರ್ಕಾರದಿಂದ, ಸ್ಲಂ ಬೋರ್ಡ್ನಿಂದ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಮಗೇನು ಪ್ರಯೋಜನ? ನಮ್ಮ ಪರವಾಗಿ, ಜನಹಿತಕ್ಕಾಗಿ, ಬಡ ವರ್ಗದ ಪರವಾಗಿ, ಮಧ್ಯಮ ವರ್ಗದ ಪರವಾಗಿ ಇರಬೇಕಾದಂತಹ ಒಂದು ಅಭಿವೃದ್ಧಿ ಮಂಡಳಿ ಅಥವಾ ಸ್ಲಂ ಬೋರ್ಡು ಅಥವಾ ಸರ್ಕಾರ ನಮ್ಮ ವಿರುದ್ಧವಾಗಿ ಇದೆ ಎನ್ನುವುದಾದ್ರೆ ನಾವು ಈ ಸರ್ಕಾರವನ್ನು ನಂಬಿ ಕೂತ್ರೆ ಅಥವಾ ಈ ಸರ್ಕಾರದಿಂದ ಏನೋ ಆಗುತ್ತೆ, ನಮಗೇನೋ ಒಂದು ಉಪಕಾರ ಆಗುತ್ತೆ, ನಮಗೊಂದು ಸಣ್ಣ ಗೂಡು ಕಟ್ಟಿಸಿಕೊಡ್ತಾರೆ ಅನ್ನುವಂತಹ ಭರವಸೆ ನಮಗೆ ಇನ್ನು ಉಳಿದಿಲ್ಲ ಎನ್ನುವಂತಹದ್ದು ಫಲಾನುಭವಿಗಳ ವಾದ ಆಗಿತ್ತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಸಾಹಿಲ್, ಫ್ರೀಡಮ್ ಟಿವಿ ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.